ನಿಮಗೆ ಯಾವುದೇ ಒಂದು ಶಬ್ದ, ಯಾವುದೋ ಒಂದು ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಅರ್ಥ ಆಗಲ್ಲ, ಇದರ ಲಿಟರರಿ ಮೀನಿಂಗು ಸಹ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೆ ಭಾರತ ಮಾತಾ ಕಿ ಜೈ ಅಂದ್ರೆ ಏನ್ ಗೊತ್ತೇನು ಸರ್ ನಿಮ್ಗೆ ಅಂತ ಕೇಳಿದೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ನೀವೇನ್ ಮಾಡ್ತೀರಾ? ಅರ್ಥನೇ ಮಾಡ್ಕೊಂಡಿಲ್ಲ. ನಮ್ಮ ಅಲ್ಲಾಮಾ ಇಕ್ಬಾಲ್ ಅವರು ರಾಷ್ಟ್ರೀಯ ಪೋಯಿಟ್, ಸಾರೇ ಜಹಾಂ ಸೆ ಹಿಂದೂಸ್ತಾನ್ ಹಮಾರ ಅಂತ ಯಾಕೆ ಹೇಳಿದ್ರು? ಹಮ್ ಬುಲ್ಬುಲೆ ಹಿ ಇಸ್ಕಿ ಯೇ ಗುಲ್ಸಿತಾ ಹಮಾರ ಅಂತ ಯಾಕೆ ಹೇಳಿದ್ರು? ಮಜ್ಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೇ ಹಮ್ ವತನ್ ಹಿಂದೂಸ್ತಾನ್ ಹಮಾರ ಅಂತ. ಅದು ಅಪ್ರಿಸಿಯೇಷನ್ ಅಲ್ವಾ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ನೀವು ಒಂದೇ ಮಾತ್ರ ಹೇಳಕ್ ತಯಾರಿಲ್ಲ. ನೀವು ನಮ್ಮ ಅಸದುದ್ದೀನ್ ಅವೇಸಿ ಅವರು ಚರ್ಚೆ ಮಾಡ್ತಾರೆ, ನಾನು ಹೇಳಲ್ಲ. ಸ್ವಾಮಿ, ಮೀನಿಂಗ್ ಏನು? ವಾಟ್ ಇಸ್ ದಿ ಮೀನಿಂಗ್ ಆಫ್ ಒಂದೇ ಮಾತ್ರ? ಅದರ ಕರೆಕ್ಟ್ ಹಿಂದಿ ಅರ್ಥ ಏನಂತಂದ್ರೆ ಐ ಮಾ ತುಜೆ ಮೇರಾ ಸಲಾಮ್ ಅಂತ. ಓ ನನ್ನ ತಾಯಿ, ನಿನ್ಗೆ ನನ್ನ ನಮಸ್ಕಾರಗಳು ಅಂತ ಹೇಳಿದ್ರೆ ತಪ್ಪೇನು? ಹೀಗೆ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಹಳ ಜನ ಅರ್ಥನೇ ಮಾಡ್ಕೊಳಕ್ ಹೋಗಲ್ಲ. ಒಂದು 4 ಜನ ಎಮೋಷನಲ್ ಭಾಷಣ ಮಾಡೋರು ಇದ್ದಾರೆ. ಅವರುಗಳು ಏನ್ ಹೇಳ್ತಾರೆ ಅದು ಮಾತು ಕೇಳ್ಕೊಳ್ಳಿ. ಹೀಗಾಗಿ ನಾನು ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಇಲಿಯಾಸ್ ಸಾಹೇಬ್ರೆ, ಸಲಾಂ ಸಾಹೇಬ್ರೆ, ನಮ್ಮಲ್ಲಿ ಕೆಲವರು ಇಲ್ಲಿಟ್ರೇಟ್ ಇರ್ತಾರೆ. ಮುಸಲ್ಮಾನರಿಗೆ ಏನ್ರಿ ಸಾಬ್ರೆ ಅಂತಂದ್ರೆ ಸಿಟ್ಟು, ಸಾಬ್ರು ಅಂದ್ರೆ ಸಿಟ್ಟು. ನಾರಾಯಣ ಸಾಹೇಬ್ರು ಕೇಳ್ಬೇಕಿದೆ ನೀವು. ಅವ್ರೇನ ಸಾಬ್ರು ಅಂತ ಹೇಳಿದ್ರೆ ಏನೋ ನಮ್ಗೆ ಬೈಬ್ ಮಾತಾಡ್ತಾ ಇದಾರೆ, ಇನ್ಸಲ್ಟ್ ಮಾತಾಡ್ತಾ ಇದ್ದಾರೆ. ನಾನು ಬಹಳ ಜನರಿಗೆ ಹೇಳಿದ್ದೀನಿ, ಭಾರತ ದೇಶದಲ್ಲಿ ಎಂಥ ಗೌರವ ನಮ್ಗೆ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಸಾಹೇಬ್ ಅಂತ ಹೇಳಿದ್ರೆ ಬಹಳ ದೊಡ್ಡ ವ್ಯಕ್ತಿ. ಆ ಕಾಲದಲ್ಲಿ ಸಾಹೇಬ್ ಅಂತ ಹೇಳೋರು, ಸಾಹೇಬ್ರು ಅಂತ ಬಂತು. ನಾವು ಆಡು ಭಾಷೆಯಲ್ಲಿ ಏನ್ ಮಾಡ್ತೀವಿ? ಸಾಬು. ನೀವ್ ಯಾಕೆ ಸಿಟ್ಟು ಮಾಡ್ಕೊತಿದ್ರೆ? ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದವರು ಅಂತ ಹೇಳ್ಬಿಟ್ಟು. ಹೀಗೆ ಬಹಳಷ್ಟು ಮಿಸ್ಕನ್ಸೆಪ್ಷನ್ ನಮ್ಮಲ್ಲಿ ಆಗ್ತಾ ಇದೆ. ನಾವು ಇವತ್ತು ಮೆಂಬರ್ಶಿಪ್ ಡ್ರೈವ್ ಮಾಡಕ್ಕೆ ಹೊರಟಿದ್ದೀವಿ. 2014 ನಾನು ಭಾರತದಲ್ಲಿದ್ದೆ. ಸನ್ಮಾನ್ಯ ಶ್ರೀ ಸಂತೋಷ್ ಜಿ ಅವರು ಆಫೀಸ್ ಕರೆದ್ರು. ಅದೇಮ್ ಅವರು ಎಷ್ಟು ಜನಕ್ಕೆ ಮಾಡಿದ್ರಿ ಮೆಂಬರ್ಶಿಪ್? ನೀವು, ನಾನು ಪ್ರೆಸಿಡೆಂಟ್ ಆಗಿದ್ದೆ, ಎಷ್ಟು ಜನರಿಗೆ ಮಾಡಿದ್ರಿ ನೀವು? ಸರ್, ತಾವು ಹೇಳ್ದಂಗೆ ಮಾಡ್ತಾ ಇದ್ದೀನಿ ಸರ್. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 5,000 ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರು. 5,000 ಅವ್ರು ಮಾಡೋದಿರ್ಲಿ, ನಿಮ್ಮ ಸ್ವಂತ ಕೆಪಾಸಿಟಿಲಿ ಕನಿಷ್ಠ 5,000 ಮಾಡಬೇಕು ಅಂತ ಹೇಳಿದ್ರು. ವಿತ್ ಯುವರ್ ಸೈನ್ ಅಂಡ್ ಸಿಗ್ನೇಚರ್ ಅಂತ ಹೇಳಿದ್ರು. ನಾನು 5,000 ಜನರದ್ದು ಮಾಡಿ ನನ್ನ ಓನ್ ಕೆಪಾಸಿಟಿಲಿ ವಿತ್ ಫೋಟೋಗ್ರಾಫ್ ಹಾಕಿ ಸರ್ಟಿಫೈ ಮಾಡಿ ತಗೊಂಡ್ಬಂದು ಸನ್ಮಾನ್ಯ ಶ್ರೀ ಸಂತೋಷ್ ಜಿಗೆ ಕೊಟ್ಟಿದ್ದೆ. ನಾನು ಮೊದಲು JDS ನಲ್ಲಿದ್ದೆ, MLC ಆಗಿದ್ದೆ. ಪಾರ್ಲಿಮೆಂಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ, ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಐ ಲಾಸ್ಟ್ ದಿ ಎಲೆಕ್ಷನ್. JDS ಮೇಲೆ ಸ್ವಲ್ಪ ನನಗೆ ಸಿಟ್ಟು ಬಂತು. ಯಾವ ತರ ಒಂದು ಅಸಿಸ್ಟೆನ್ಸ್ ಕೊಡಬೇಕಾಗಿತ್ತು, ಆ ಅಸಿಸ್ಟೆನ್ಸ್ ನನಗೆ ಕೊಟ್ಟಿಲ್ಲ ಅವರು. ಈಗ ಪಕ್ಷದ ನಾಯಕರು ನಮ್ಮ ಪಕ್ಷದ ವತಿಯಿಂದ ಒಬ್ಬ ಮಾಮೂಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತಾಗ ಬರ್ತಾರೆ. ನಾನು ಹೆಸರು ತಗೊಳ್ಳಕ್ ತಯಾರಿಲ್ಲ. ಈಗ ಅಲಯನ್ಸ್ ಆಗ್ಬಿಟ್ಟಿದೆ JDS ಜೊತೆ. ಕುಮಾರಸ್ವಾಮಿಗಳು ಹೋಗಿ ಕೇಳಿದೆ, ಚಲುವರಾಜ ಸ್ವಾಮಿ ಚಲುವಾದಿ ದಯವಿಟ್ಟು ಗಮನಿಸಬೇಕು, ಬರಲಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೀನಿ, ಅದು ಬೆಂಗಳೂರಿನಲ್ಲಿ, ಬೆಂಗಳೂರು ನಾರ್ತ್ ನಲ್ಲಿ. ಇಮ್ಯಾಜಿನ್ ಮಾಡೀನಿ. ಪಂಚಾಯತ್ ಎಲೆಕ್ಷನ್ ಅಲ್ಲ, ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ ಸರ್. 5 ನಿಮಿಷ ಕೊಡಿ ಸರ್, 5 ನಿಮಿಷ ಬರಲಿಲ್ಲ. ಕೊನೆಗೆ ನನ್ನ ಎಲೆಕ್ಷನ್ ನಾನೇ ಫೈಟ್ ಮಾಡಿದೆ. ಅದೇನೋ ಹೇಳ್ತಲ್ಲ, ಡೈರೆಕ್ಟರ್ ನಾನೇ, ಪ್ರೊಡ್ಯೂಸರ್ ನಾನೇ, ಆಕ್ಟರ್ ನಾನೇ, ಸ್ಟೋರಿ ರೈಟರ್ ನಾನು. ಆದ್ರೂ ಸಹ ನನಗೆ ಜನ 1 ಲಕ್ಷ ಓಟ್ ಕೊಟ್ಟರು. ನನಗೆ ಬೇಜಾರಾಯಿತು.
ದೇವೇಗೌಡರಿಗೆ ಹೋಗಿ ಹೇಳಿದೆ, ಸರ್ ನಾನು ಪಕ್ಷ ಬಿಡ್ತಾ ಇದ್ದೀನಿ. ಯಾಕೆ ಬಿಡ್ತಾ ಇದ್ದೀರಾ? ನನಗೆ ಬೇಕಾಗಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮಿಂದ ಅಡ್ವಾನ್ಸ್ ಆಗಿ ಬಿಜೆಪಿಗೆ ಹೋಗಿರ್ತೀನಿ. ನೀವು ಹೇಗಿದ್ರು ಇವತ್ತಿಲ್ಲ ನಾಳೆ ಬರೋರು, ನೀವು ಆಮೇಲೆ ಬನ್ನಿ ಸರ್ ನಾನು ಹೋಗಿರ್ತೀನಿ ಅಂತ. ಅದೇ ಇದಾಯ್ತಾ? ಆಮೇಲೆ ಹೋಗೋಕ್ ಮುಂಚೆ ನಾನೇನ್ ಮಾಡಿದೆ, ಬಹಳ ಬೇಜಾರಾಗಿತ್ತು. 9 ವರ್ಷ ಸರ್ವಿಸ್ ಬಿಟ್ಟು ನಾನು ಬಂದಿದ್ದು. ನಾನು ಆ ಕಾಲದಲ್ಲಿ ಸೂಪರ್ ಕಾಪ್, ನಾನು ಬೆಂಗಳೂರಿಗೆ. ಏನ್ ಮಾಡೋದು ಈಗ? ಪಾಲಿಟಿಕ್ಸ್ ನಲ್ಲಿ ಇರೋದೋ ಬೇಡವೋ? ಯಾರು ಕೇಳಬೇಕು ಸಲಹೆ? ಯಾರದ್ದು ವಯಸ್ಸು ತಗೋಬೇಕು? ನಾನು ಯೋಚನೆ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮ ತಂದೆಯವರಿಗೆ 95 ವರ್ಷ ಆಗಿತ್ತು ಏಜು. ಅವ್ರಿಗೆ ಕೇಳದೆ ನೀವೊಂದು ತೀರ್ಮಾನ ಕೊಡಬೇಕು, ಪಾಲಿಟಿಕ್ಸ್ ಇರಬೇಕೋ ಬೇಡೋ. ನಂಬರ್ 2, ಯಾವ ಪಕ್ಷಕ್ಕೆ ಸೇರಬೇಕು, ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ, ನನ್ಗೆ ಇವತ್ತು ಒಂದು ರಾತ್ರಿ ಟೈಮ್ ಕೊಡು ಅಂದ್ರು. ಏನ್ ಪ್ರಾರ್ಥನೆ ಮಾಡ್ಕೊಂಡು ಮಲಗಿದ್ರೋ ಗೊತ್ತಿಲ್ಲ. ಬೆಳಗ್ಗೆ ಕರೆದ್ಬಿಟ್ಟು ನೀನು ಬಿಜೆಪಿಗೆ ಹೋಗು ಅಂತ ಹೇಳಿದ್ರು. ಬಿಜೆಪಿಗೆ ಪಕ್ಷಕ್ಕೆ ಬಂದಿದ್ದು ನಾನು ನಮ್ಮ ತಂದೆಯವರ ಅಡ್ವೈಸ್ ಮೇಲೆ. ನಾನು ಬಿಜೆಪಿ ಪಕ್ಷಕ್ಕೆ ಬಂದ ಮೇಲೆ ನಿಮ್ಗೆ ನಿಜ ಹೇಳ್ತೀನಿ, ಎಷ್ಟೊಂದು ಗೌರವ ಸಿಕ್ತು ಅಂತ ಹೇಳಿದ್ರೆ, ಕಚೇರಿ ಒಳಗೆ ನುಗ್ಗಿದ ತಕ್ಷಣ ಎಲ್ಲರೂ ನಮಸ್ಕಾರ ಸರ್, ನಮಸ್ಕಾರ ಸರ್, ನಮಸ್ಕಾರ ಸರ್. ಈ ಗೌರವ ನನಗೆ ಬೇರೆ ಪಕ್ಷದಲ್ಲಿ ಸಿಕ್ಕಲಿಲ್ಲ. ಅಂಥ ಒಂದು ಗೌರವ ಸಿಕ್ತು. ಅಧ್ಯಕ್ಷರು ಮಾಡಿದ್ರು ನೋಡಿ, ಕಮಿಷನ್ ಚೇರ್ಮನ್ 5 years, ನೆವರ್ ಇನ್ ದಿ ಹಿಸ್ಟ್ರಿ. 5 ವರ್ಷ ಇರಕ್ಕೆ ಸಾಧ್ಯನಾ? ಈಗ ಆಲ್ರೆಡಿ ಕಾಂಗ್ರೆಸ್ನವರು ಹಂಚ್ಕೊಂಡಿದ್ದಾರೆ. 2 ವರ್ಷ ಆದ್ಮೇಲೆ ನೀನು ಬಿಟ್ಕೊಡ್ಬೇಕು ಅಂತ ಸಿದ್ದರಾಮಯ್ಯನವರು ಕರೆದು ಹೇಳಿದಾರಂತೆ. ನನಗೆ 5 years ಟರ್ಮ್ ಸಿಗ್ಬಿಡ್ತು. ಹಾಗಾಗಿ ನಮ್ಮ ತಂದೆಯವರು ಏನು ಅಡ್ವೈಸ್ ಮಾಡಿದ್ರು, ಮೋರ್ಚಾ ಅಧ್ಯಕ್ಷ ಆದೆ, ಕಮಿಷನ್ ಚೇರ್ಮನ್ ಆದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ. ನೀವು ಮಾಡಬೇಕಾಗಿರೋದು ಕೆಲಸ ಏನಂತ ಹೇಳಿದ್ರೆ, ಈ ಅಭಿಯಾನದ ಜೊತೆ ನಮ್ಮಲ್ಲಿ ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ, ಅದು ಹೋಗ್ಲಾರ್ಬೇಕು. ಫರ್ಗೆಟ್ ಅಬೌಟ್ ಕಾಂಗ್ರೆಸ್, ಫರ್ಗೆಟ್ ಅಬೌಟ್ ಅದರ್ ಪಾರ್ಟೀಸ್. ಇನ್ ಅವರ್ ಓನ್ ಪಾರ್ಟಿ ನೀವು ಲಿಸ್ಟ್ ನೋಡಬೇಕು. ನಾನು ಅಧ್ಯಕ್ಷ ಆಗಿದ್ದೆ, ಸಲಾಂ ಅವರು ಅಧ್ಯಕ್ಷರಾಗಿದ್ರು, ಆಮೇಲೆ ಮುಜಮ್ಮಿಲ್ ಅವರಾಗಿದ್ರು. ಆ ಕಾಲದಲ್ಲಿ ಫಸ್ಟ್ 2014 ಏನು ಮೆಂಬರ್ಶಿಪ್ ಡ್ರೈವ್ ಶುರುವಾಯಿತು, ಆ ಹಳೆ ಲಿಸ್ಟ್ ಎಲ್ಲ ತಗೋಬೇಕು. ಥಮಾಸ್ಜಿ, ಹಳೆ ಲಿಸ್ಟ್ ತಗೋಬೇಕು. ಅವ್ರು ಇದಾರು ಇರುವಂತ ಉಂಟು, ಅವ್ರಿಗೆ ಈಚ್ ಅಂಡ್ ಎವ್ರಿ ಮೆಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪುನಃ ಅವ್ರಿಗೆ ರಿನ್ಯೂ ಮಾಡಿಸ್ಬೇಕು. ಪುನಃ ರಿನ್ಯೂ ಮಾಡಿಸ್ಬೇಕಾಗಿದೆ. ಈಗ ಮಾಡಿದ್ರೆ ಮಾತ್ರ ಮೆಂಬರ್ಶಿಪ್. ಮೊನ್ನೆ ಒಂದು स्टेटमेंट ಕೊಟ್ಟರು, जमाल सिद्दीकी साहब, आपका स्टेटमेंट बहुत वायरल हुआ. हम जो है इस बार डिसाइड किया है 50 लाख माइनॉरिटीज को हम मेंबर्स बनाएंगे बोले. तो इसी तरह हमारे पास लोग हैं, हमारे पास बहुत सारे लोग हैं, मगर हमारी आवाज जो है हमारे बड़े लीडरों तक पहुंच नहीं सकती. बड़े लीडरों तक पहुंच नहीं सकती. लहर सिंह जी, मैं हर एक्सपीरियंस के आधार पे कहता हूं, मैंने 50 साल पब्लिक लाइफ में गुजारा है. 30 साल पुलिस में, 5 साल एमएलसी, 6 साल एमएलसी, 5 साल माइनॉरिटीज कमीशन चेयरमैन. मैंने कहा कि हमारे मुसलमान वो बीजेपी को आएंगे या नहीं आएंगे सेकेंडरी, जो हमारे पास जो मुसलमान हैं उन पर थोड़ा भरोसा करो. हम तुम्हारे साथ चलने के लिए तैयार हैं. हम जो हमारी समाज को छोड़कर आए. अब मुझे कितना प्रेशर आया होगा. पूरे 10 लीडर्स में मैं भी एक अच्छा लीडर हूं, उसका सर्टिफिकेट मैं ही कर रहा हूं. लोग मुझे कितना इसरार किए. मैं बोले जिएंगे तो यहां, मरेंगे तो यहां. आ गए हम कहीं जा नहीं सकते.
तुम जो है कॉलर की पट्टी पकड़ के हमको बाहर ठेल भी नहीं जाने वाला, तो इसलिए इनको साथ में लेकर चलो। ये फार्मूला मैंने डेवलप किया हूं, समझिए, ये आपको सुनना चाहिए। चलो अभी नारायण समय ಅವರೇ 10% ಮುಸಲ್ಮಾನರು ನೀವು ಬೇಡ ಅಂತ ಹೇಳಿದ್ರೆ ವೋಟ್ ಮಾಡ್ತೀವಿ ನಾವು, 10% ಮುಸ್ಲಿಮ್ಸ್ ಡೆಫಿನೆಟ್ಲಿ ವಿಲ್ ವೋಟ್. ಹೇಗೆ? ಈಗ ನೀವು ದೇವನಹಳ್ಳಿಲಿ ನಿಮ್ಮ ಯಾರೋ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವನಿಗೆ ಒಂಥರ ಅಲರ್ಜಿ, ಹೆಸರು ಕೇಳ್ತಾ ಇಲ್ಲ. ತಾತನು ಹೇಟ್ ಮಾಡ್ತಾ ಇದ್ರು, ನಮ್ಮ ಅಪ್ಪನು ಹೇಟ್ ಮಾಡ್ತಾ ಇದ್ದ. ನಾನು ಅದಕ್ಕೆ ಕಾಂಗ್ರೆಸ್ ವೋಟ್ ಮಾಡಲ್ಲ. ನಾನು ಹಾಕಕ್ಕೆ ಹೋಗದೇ ಇದ್ರು ಸರಿ, ಕಾಂಗ್ರೆಸ್ ವೋಟ್ ಮಾಡಲ್ಲ ಅಂತ ಒಂದು ಪರ್ಸೆಂಟೇಜ್ ನಮ್ಮಲ್ಲಿವೆ. ಆಮೇಲೆ ಕ್ಯಾಂಡಿಡೇಟ್ ನೋಡಿದ ತಕ್ಷಣ ಇವ್ನು ಸರಿ ಇಲ್ಲ ಕ್ಯಾಂಡಿಡೇಟು, ಇವ್ನು ವೋಟ್ ಮಾಡಬಾರ್ದು ಅಂತ ಹೇಳೋದು ಯಾರಿಗೆ ವೋಟ್ ಮಾಡ್ತಾನೆ? ಅಬೂಬಕರ್ ಸಾಹೇಬ್ರೆ, ಯಾರಿಗೆ ವೋಟ್ ಮಾಡ್ತಾನೆ? ಅವನು ಬಿಜೆಪಿಗೆ ವೋಟ್ ಮಾಡ್ತಾನೆ. ನಂಬರ್ 3, ಇನ್ನೊಂದು ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಿಮ್ಮ ಬಿಜೆಪಿ ಕ್ಯಾಂಡಿಡೇಟ್ಸ್ ಇದಾರಲ್ಲ, ಬಹಳ ಜನ ನಮ್ಮಲ್ಲಿ ಬಂದಿರೋದಿಲ್ಲ ಬೇರೆ ಪಕ್ಷಗಳಿಂದಾನೆ. ಆ ಬಾಂಧವ್ಯ ಇದ್ದೇ ಇದೆಯಲ್ಲ, ಅವನು ಯಾವುದೇ ಪಕ್ಷದಲ್ಲಿರಲಿ, ಅವ್ರ ಮನೆಗೆ, ಮುಸ್ಲಿಂ ಮನೆಗೆ ಯಾವ್ದಾದ್ರು ಸಾವು ಆದ್ರೆ, ಮದುವೆ ಆದ್ರೆ ಹೋಗ್ತಾರಲ್ಲ. ಈಗ ಅಂತ ಬಾಂಧವ್ಯ ಇದ್ರೆ ಅವ್ನು ಯಾರಿಗೆ ವೋಟ್ ಮಾಡ್ತಾನೆ ಸರ್? ಬಿಜೆಪಿ ವೋಟ್ 10%. ನಾನು ಹೇಳ್ತಾ ಇದ್ದೀನಿ, ಟೈಮ್ ಕೊಡ್ತಾ ಇದೆ, ಈ ಮಾತು ಹೇಳಬೇಕು. 10% ವೋಟು ಬಿಜೆಪಿ ನಲ್ಲಿ ಇರುವಂತ ಕೆಲವು ಮುಸಲ್ಮಾನರು, ಕರ್ನಾಟಕ ರಾಜ್ಯದ ಮುಸಲ್ಮಾನರು, ಅವರು ಬಿಜೆಪಿ ಪರ ಇದ್ದಾರೆ. ನಾವು ಕೇಳಿಕೊಳ್ಳೋದಿಷ್ಟೇ, ನಮಗೂ ಸಹ ಸಮಾಜ ಮುಖ್ಯ ವಾಹಿನಿಗೆ ತಗೊಂಡು ಹೋಗ್ಬೇಕು. ನೀವು ನಮಗೆ ಕಾನ್ಫಿಡೆನ್ಸ್ ತಗೋಬೇಕು. ಯಾವುದರ ಒಂದು ಸೋಲುವಂತ ಕಾನ್ಫಿಡೆನ್ಸ್ ಕೊಡಿ ನಮಗೆ. 10% ವೋಟ್ ಜಾಸ್ತಿ ಆಗ್ಬಿಡುತ್ತೆ ಆಟೋಮೆಟಿಕ್. 10% ವೋಟ್ಸ್ ವಿಲ್ ಗೋ ಅಪ್. ನಿಮ್ ಜೊತೆ ನಾವಿದ್ದೀವಿ, ನಾವಿರ್ತೀವಿ, ಎಲ್ಲ ಸೇರ್ಕೊಂಡು ಈ ಅಭಿಯಾನ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಏಕ್ ನಯಾ ಭಾರತ್ ಬನಾನಾ ಹೈ, ಹೊಸ ಭಾರತವನ್ನು ಕಟ್ಟಬೇಕು. ನಾವು ಎಲ್ಲ ಸೇರ್ಕೊಂಡು ಕಟ್ಟೋಣ. ನಾವೆಲ್ಲ ಮಾನವರು, ನಾವೆಲ್ಲ ಭಾರತೀಯರು, ನಾವು ನಿಷ್ಠಾವಂತ ಕನ್ನಡಿಗರು. ನಾವು ಎಮೋಷನಲ್ ಭಾಷಣಗಳು ಕೇಳುವಂತ ಮುಸಲ್ಮಾನರಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಕಡಿಮೆ ಸಂಖ್ಯೆಯಲ್ಲಿರ್ಬೋದು ಮುಸಲ್ಮಾನರು, ಎಲ್ಲರೂ ನಿಷ್ಠಾವಂತರು. ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟು ಹೋಗೋರಲ್ಲ. ನಾವು ಮುಂದೆ ದುಡಿಬೇಕು. ನೀವು ಬೇರೆ ಮುಸಲ್ಮಾನರಿಗೂ ಸಹ ತರಬೇಕು. ಈಗ ಒಂದೇ ಒಂದು ವಾಕ್ಯ ಹೇಳಿ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ತವ್ಯ ಏನ್ ಗೊತ್ತಾ ನಿಮಗೆ? ವಿಶೇಷವಾಗಿ ಅಲ್ಪಸಂಖ್ಯಾತರು, ಜೈನಿಸಂ ಇಂದ ಬಂದಿದ್ದಾರೆ, ಬುದ್ಧಿಸಂ ಇಂದ ಬಂದಿದ್ದಾರೆ, ಸಿಖ್ ಸಮುದಾಯದವರು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ನಮ್ಮ ಜವಾಬ್ದಾರಿ ಬರೀ ಅಧಿಕಾರ ಪಡೆಯೋಕ್ಕೋಸ್ಕರ ಅಲ್ಲ. ಅಧಿಕಾರ ತೀರ್ಮಾನ ಮಾಡೋದು ಮೇಲೆ ಇರೋ ನಮ್ಮ ಒಂದು ದೃಷ್ಟಿ ಏನಿರಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾ ಇದೆ ಅದು ಹೋಗ್ಲಾಡಿಸ್ಬೇಕು. ನಾವೆಲ್ಲ ಮಾನವರು, ನಾವೆಲ್ಲ ಭಾರತೀಯರು, ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ. ನಿಷ್ಠಾವಂತ ಕನ್ನಡಿಗರು, ಪ್ರೀತಿ ವಿಶ್ವಾಸ ಮೂಡಿಸಿ ನಾವೆಲ್ಲ ಮಾನವರಂತ ಒಂದು ಸಂದೇಶ ಕೊಡಬೇಕು. ಭಾರತ ದೇಶದಲ್ಲಿ ಇರುವಂತ ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ 90% ಎಲ್ಲ ಹಿಂದೂಗಳಾಗಿದ್ರು. ನಾವು ಧರ್ಮ